ಒಂದು ಕಡೆ ಕಾಂಗ್ರೆಸ್ನ ಪ್ರತಿಭಟನೆಯಾದರೆ ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಜೆಡಿಎಸ್ ಕೂಡ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಗವರ್ನರ್ ಅಸ್ತು ಅಂತ ಹೇಳಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ಮತ್ತು ಜೆಡಿಎಸ್ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಅಂದರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಪ್ರತಿಭಟನೆ. ಇವತ್ತು ಬೆಳಗ್ಗೆ 11:30ಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಧರಣಿ ಆಗುತ್ತೆ. ಎರಡೂ ಪಕ್ಷದ ಎಲ್ಲ ಶಾಸಕರು ಮತ್ತು ಪರಿಷತ್ ಸದಸ್ಯರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಈಗಾಗಲೇ ಫರ್ಮಾನು ಹೊರಡಿಸಲಾಗಿದೆ. ಎಲ್ಲರೂ ಕೂಡ ಸೇರ್ತಾರೆ. ರಾಜ್ಯಾದ್ಯಂತ ಕಾಂಗ್ರೆಸ್ನವರು ಪ್ರೊಟೆಸ್ಟ್ ಮಾಡಿದ್ರೆ ಕಾಂಗ್ರೆಸ್ ವಿರುದ್ಧ ಮೈತ್ರಿ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ವಿಧಾನಸೌಧದಲ್ಲಿ ಗಾಂಧಿ ಪ್ರತಿಮೆ ಮುಂಭಾಗ ಇವತ್ತು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಅಂದರೆ ಇವತ್ತೊಂಥರ ಹೋಲ್ಸೇಲ್ ಪ್ರೊಟೆಸ್ಟ್, ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇವತ್ತು. ಒಂದು ಕಡೆ ಬಿಜೆಪಿ, ಒಂದು ಕಡೆ ಜೆಡಿಎಸ್ಸು, ಒಂದು ಕಡೆ ಕಾಂಗ್ರೆಸ್ಸು, ಎಲ್ಲ ಅಂದರೆ ಜನಸಾಮಾನ್ಯರಿಗೆ ಈ ಪ್ರತಿಭಟನೆಯ ಬಿಸಿ ತಟ್ಟುತ್ತೆ. ಹೇಳಿ ಕೇಳಿ ಇವತ್ತು ಸೋಮವಾರ ವರ್ಕಿಂಗ್ ಡೇ, ವಾರದ ಮೊದಲ ದಿನ. ಎಲ್ಲರೂ ತರಾತುರಿಯಲ್ಲಿ ಕೆಲಸಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೊರಟಿರ್ತಾರೆ, ಮಕ್ಕಳು ಸ್ಕೂಲ್ಗೆ ಹೊರಟಿರ್ತಾರೆ. ಇದರ ನಡುವೆ ಏನಾದರೂ ಪ್ರೊಟೆಸ್ಟ್ಗಳು ಶುರುವಾದರೆ ಸಹಜವಾಗಿ ಜನಸಾಮಾನ್ಯರಿಗೆ ಇದರಿಂದ ತೊಂದರೆ ಆಗುತ್ತೆ. ಬಟ್ ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಹಕ್ಕು, ಅದನ್ನು ಅವರು ಮಾಡ್ತಾರೆ. ಯಾವಾಗ ಇಂಥ ಹೋಲ್ಸೇಲ್ ಪ್ರತಿಭಟನೆಗಳು ನಡೆಯುತ್ತೆ ಸಹಜವಾಗೇ ಕೆಲಸ ಯಾರಿಗೆ ಜಾಸ್ತಿ ಅಂದರೆ ಪೊಲೀಸ್ ಇಲಾಖೆಗೆ. ಹಾಗಾಗಿ ರಾಜ್ಯಾದ್ಯಂತ ಎಚ್ಚರಿಕೆಯಿಂದ ಇರಿ ಅಂತ ಡಿಜಿಪಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಗುಪ್ತಚರ ಇಲಾಖೆಯ ಮಾಹಿತಿಯನ್ನು ಆಧರಿಸಿ ಎಲ್ಲರೂ ಅಲರ್ಟ್ ಆಗಿರಿ, ಏನು ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಡಿಜಿಪಿ ಅಲೋಕ್ ಮೋಹನ್ ಅವರು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲೂ ನ್ಯೂಸೆನ್ಸ್ ಕ್ರಿಯೇಟ್ ಆಗಬಾರ್ದು, ಎಲ್ಲೂ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು. ಆ ರೀತಿ ಶಾಂತಿಯುತವಾದ ಪ್ರತಿಭಟನೆ ಮಾಡೋದಾದರೆ ಮಾಡಲಿ, ಬಟ್ ಹಾಗೇನಾದರೂ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯಾರಾದರೂ ಸರಿ, ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತಂದರೆ ಮುಲಾಜಿಲ್ಲದೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವರು ಪ್ರೊಟೆಸ್ಟ್ ಮಾಡುವಂತಹ ಜಾಗದಲ್ಲಿ ಸಹಜವಾಗಿ ಪೊಲೀಸ್ ಭದ್ರತೆಯನ್ನು ಜಾಸ್ತಿ ಮಾಡಿರ್ತಾರೆ. ಇದರ ಜೊತೆಗೆ ಮುಖ್ಯಮಂತ್ರಿಗಳ ಕಚೇರಿ, ಮುಖ್ಯಮಂತ್ರಿಗಳ ನಿವಾಸ, ವಿರೋಧ ಪಕ್ಷದ ನಾಯಕರ ನಿವಾಸ, ಮಂತ್ರಿಗಳ ಮನೆ ಎಲ್ಲ ಕಡೆನೂ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ. ಇವತ್ತು ಗೊತ್ತಿಲ್ಲ, ಯಾವುದೋ ಒಂದು ಗುಂಪು ನಾವು ಮುತ್ತಿಗೆ ಆಗ್ತೀವಿ ಅಂತ ಬಂದ್ಬಿಡ್ಬೋದು, ಇನ್ನೇನೋ ಆಗ್ಬಿಡ್ಬೋದು. ಆ ಥರ ಏನೂ ಆಗದೇ ಇರಲಿ, ಬಟ್ ಆಗಬಹುದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಿ ಇರುವಂತೆ ಈಗ ಡಿಜಿಪಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಸಾಲು ಸಾಲು ಪ್ರತಿಭಟನೆಗಳಿಗೆ ಇವತ್ತು ರಾಜ್ಯ ಮತ್ತು ಬೆಂಗಳೂರು ಸಾಕ್ಷಿ ಆಗ್ತಾ ಇದೆ. ಹಾಗಾಗಿ ಯಾವಾಗ ಈ ಥರ ಪ್ರತಿಭಟನೆಗಳಾದರೂ ಪೊಲೀಸರಿಗೆ ಕೆಲಸ ಜಾಸ್ತಿ. ಸೊ ಯಾವ ರೀತಿ ಭದ್ರತೆ ಯಾವ ರೀತಿ ಇದೆ, ಏನು ಪೊಲೀಸ್ ಇಲಾಖೆಯ ತಯಾರಿ ಇವತ್ತಿನ ಪ್ರತಿಭಟನೆಗಳಿಗೆ ಅಂತ? ಅರವಿಂದ್, ಸಿಎಂ ಸಿದ್ದರಾಮಯ್ಯನ ವಿರುದ್ಧ ಏನು ತನಿಖೆ ಮಾಡೋದಕ್ಕೆ ರಾಜ್ಯಪಾಲರೇನು ಆದೇಶ ನೀಡಿದ್ರು, ಅನುಮತಿ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಪರವಾಗಿ ಅಂದರೆ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ರಾಜ್ಯಪಾಲರ ವಿರೋಧವಾಗಿ ಪ್ರತಿಭಟನೆಗೆ ಕರೆ ನೀಡಿದರೆ, ಇನ್ನು ವಿರೋಧ ಪಕ್ಷಗಳು ಕೂಡ ಅವ್ರು ರಾಜೀನಾಮೆ ಕೊಡಬೇಕು ಅಂತೇಳಿ ಪ್ರತಿಭಟನೆ ನಡೆಸುವಂಥದ್ದು. ಈ ಎರಡೂ ಇದರಿಂದಾಗಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಪರ ವಿರೋಧ ಪ್ರತಿಭಟನೆಗಳು, ರ್ಯಾಲಿಗಳು ನಡೆಯುವ ಸಾಧ್ಯತೆ ಇರುತ್ತೆ. ಜೊತೆಗೆ ಭಾಷಣಗಳ ವೇಳೆ ಕೆಲವು ಉದ್ರೇಕ ಏನು ಹೇಳಿಕೆಗಳು ನೀಡುವ ಸಾಧ್ಯತೆ ಕೂಡ ಇರುತ್ತೆ. ಆ ಕಾರಣಕ್ಕಾಗಿ ಈಗಾಗಲೇ ಈ ಸಂಬಂಧಪಟ್ಟ ಹಾಗೆ ಗುಪ್ತಚರ ಇಲಾಖೆಯಿಂದ ಪೊಲೀಸ್ ಇಲಾಖೆಗೆ ಒಂದಷ್ಟು ಮಾಹಿತಿಗಳು ಕೂಡ ಬಂದಿದ್ದಾವೆ. ಈ ರ್ಯಾಲಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೀಬೋದು ಅನ್ನೋ ನಿಟ್ಟಿನಲ್ಲಿ ಅಲರ್ಟ್ ಆಗಿರಿ ಅಂತೇಳಿ ಅವರಿಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಇವತ್ತು ಡಿಜಿಪಿ ರಾಜ್ಯಾದ್ಯಂತ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರಬೇಕು ಅಂತೇಳಿ ಈಗ ಮೆಸೇಜ್ ಪಾಸ್ ಮಾಡಿರುವಂಥದ್ದು. ಅದರಂತೆ ಎಲ್ಲ ಪೊಲೀಸ್ ಅಧಿಕಾರಿಗಳು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಪ್ರತಿಭಟನೆಗಳಾಗ್ತವೆ, ರ್ಯಾಲಿಗಳಾಗ್ತವೆ, ಎಲ್ಲೆಲ್ಲಿ ಸಭೆ ಸಮಾರಂಭಗಳು ಈ ಸಂಬಂಧಪಟ್ಟ ಹಮ್ಮಿಕೊಂಡಿದ್ದಾರೆ ಆ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಬೇಕು. ಮಾಹಿತಿ ಆಧರಿಸಿ ಅಲ್ಲಿಗೆ ಎಷ್ಟು ಸಿಬ್ಬಂದಿ ಬೇಕೋ ಅದನ್ನು ನಿಯೋಜನೆ ಮಾಡಿಕೊಂಡು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೋಬೇಕು. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿರುವಂಥ. ಅದರಂತೆ ರಾಜ್ಯಾದ್ಯಂತ ಪೊಲೀಸರು ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಅಲರ್ಟ್ ಆಗಿರುವಂಥದ್ದು. ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಇದ್ದರೆ ವಿರೋಧ ಪಕ್ಷಗಳು ವಿಧಾನಸೌಧ ಒಳಗಡೆ
ಪ್ರತಿಭಟನೆಗೆ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿರುವಂಥ ಉಳಿದಂತೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು ಮತ್ತು ಸರ್ಕಾರಿ ಕಚೇರಿಗಳು ಕೆಲವು ನಾಯಕರ ಮನೆಗಳು ಅಲ್ಲಿಗೆ ಏಕಾಏಕಿ ಮುತ್ತಿಗೆ ಹಾಕುವ ಸಾಧ್ಯತೆ ಕೂಡ ಇದೆ ಅನ್ನೋದ್ರ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿ ನೀಡಿರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಎಲ್ಲ ಅಧಿಕಾರಿಗಳು ಕೂಡ ನಿನ್ನೆನೇ ಸೂಚನೆ ಕೊಟ್ಟಿರುವಂಥದ್ದು. ಏನಾದರೂ ಅಹಿತಕರ ನಡೆದರೆ ನೇರವಾಗಿ ಆ ಸಂಬಂಧಪಟ್ಟ ಅಧಿಕಾರಿಯೇ ಹೊಣೆ ಆಗ್ತಾರೆ ಅನ್ನೋ ಖಡಕ್ ಎಚ್ಚರಿಕೆ ಕೂಡ ಕೊಟ್ಟಿರುವಂಥದ್ದು. ಇವತ್ತು 10 ಗಂಟೆ ನಂತರದಲ್ಲಿ ಪರ ಮತ್ತು ವಿರೋಧ ಎರಡೂ ಕಡೆಗಳಲ್ಲೂ ಕೂಡ ರ್ಯಾಲಿ ಪ್ರತಿಭಟನೆಗಳು ಶುರುವಾಗ್ತವೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಿದ್ದಂಗೆ ನೋಡ್ಕೋಬೇಕು ಅಂತ ಇಲಾಖೆಗೆ ಕಟ್ಟೆಚ್ಚರ ವಹಿಸಿದ್ದಾರೆ. ಹಾಗಾಗಿ ಪೊಲೀಸರು ಕೂಡ ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಯ್ಸಳ ರೌಂಡ್ಸ್ ಮಾಡುವಂಥದ್ದಾಗಿರ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಿ ಅವರವರ ಬೀಟ್ನಲ್ಲಿ ಪೊಲೀಸರ ಗಸ್ತು ಹೆಚ್ಚು ಮಾಡೋದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿರುವಂಥದ್ದು. ಅರವಿಂದ್. ರೈಟ್ ಉಮೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ಕೇವಲ ಬೆಂಗಳೂರು ವಿಚಾರ ಮಾತ್ರ ಅಲ್ಲ, ಹೆಚ್ಚು ಕಡಿಮೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅಲ್ಲಿನ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಭದ್ರತೆಯನ್ನು ಒದಗಿಸಿರ್ತಾರೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು. ಇನ್ಫ್ಯಾಕ್ಟ್ ಈ ಟೈರ್ಗೆ ಬೆಂಕಿ ಹಚ್ಚೋದು, ಪ್ರತಿಕೃತಿ ದಹಿಸೋದು ಇದನ್ನೂ ಕೂಡ ಮಾಡಬಾರ್ದು. ಯಾರದ್ದೇ ಆದರೂ ಅಷ್ಟೇ ಆ ರೀತಿ ಮಾಡಬಾರ್ದು, ಅದಕ್ಕೆ ಪೊಲೀಸರು ಅವಕಾಶ ಕೊಡಬಾರ್ದು. ಬಟ್ ಪ್ರತಿಭಟನಾಕಾರರು ಯಾವ ಸ್ವರೂಪದಲ್ಲಿ ಮಾಡ್ತಾರೆ ನೋಡ್ತಾ ಇದ್ದೀರಾ. ಏನೋ ಅವರ ಭಾವಚಿತ್ರಗಳನ್ನು ಇಟ್ಕೊಳ್ಳೋದು, ಅದಕ್ಕೆ ಚಪ್ಪಲಿನಲ್ಲಿ ಹೊಡೆಯೋದು, ಮಸಿ ಬಳಿಯೋದು, ಇವೆಲ್ಲ ಯಾರ ವಿರುದ್ಧ ಆದರೂ ತಪ್ಪೆ. ಹಾಗಾಗಿ ಅದಕ್ಕೆ ಅವಕಾಶ ಕೊಡದೆ ನೀವು ಮಾನವ ಸರಪಳಿ ನಿರ್ಮಿಸ್ತೀವಿ, ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ ಅಂತಂದರೆ ಅದಕ್ಕೆಲ್ಲ ಪೊಲೀಸ್ ಇಲಾಖೆ ಎಸ್ ಅನ್ನುತ್ತೆ. ಬಟ್ ಈ ಥರ ಎಲ್ಲ ಮಾಡೋದಾದರೆ ಅದಕ್ಕೆ ಖಂಡಿತ ಅವಕಾಶವನ್ನು ಕೊಡಲ್ಲ.